ಈ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಆನ್ EBIT EPS ಅನಾಲಿಸಿಸ್ ಅನ್ನೋ ಒಂದು ಪ್ರಾಬ್ಲಮ್ನ ನೋಡೋಣ. ಸೊ ಬೇಸಿಕಲಿ ಈ ಪ್ರಾಬ್ಲಮ್ ಏನು ಹೇಳುತ್ತೆ ಅಂತಂದರೆ, ಒಂದು ಕಂಪ್ನಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇದ್ದರೆ ಅದರಲ್ಲಿ ಬೆಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಯಾವುದು ಅಂತ ಡಿಸೈಡ್ ಮಾಡೋದೇ ಈ EBIT EPS ಅನಾಲಿಸಿಸ್. ಅಂದರೆ ನಾವು ಅದನ್ನು ಯಾವ ಬೇಸಿಸ್ ಮೇಲೆ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡ್ತೀವಿ ಒಂದು ಕಂಪ್ನಿಗೆ ಅಂತಂದರೆ ಇಟ್ ಇಸ್ ಬೇಸ್ಡ್ ಆನ್ EPS ಅನಾಲಿಸಿಸ್. ಸೊ ಆದ್ದರಿಂದ ಇದನ್ನು ನಾವು EBIT EPS ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಫಸ್ಟ್ ಪ್ರಾಬ್ಲಮ್ ಬಂದು, ಗ್ರೇ ಶಾರ್ಕ್ ಕಂಪ್ನಿ ಹ್ಯಾಸ್ ಕರೆಂಟ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 25 lakh ವಿಚ್ ಇನ್ಕ್ಲೂಡ್ಸ್ 25,000 ಶೇರ್ಸ್ ಆಫ್ ₹100 ಈಚ್. ಸೊ ಈ ಕಂಪ್ನಿನಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್ ಬಂದು 25 lakh ಆಲ್ರೆಡಿ ಇದೆ ಅಂತಂದರೆ ಅದರಲ್ಲಿ 25,000 ಶೇರ್ಸ್ ಇದೆ, ವೇರ್ 1 ಶೇರ್ ಬಂದು ₹100 ಅಂತ. ಪ್ಲಾನಿಂಗ್ ಟು ರೇಸ್ ಅನದರ್ 20 lakh ಥ್ರೂ ಒನ್ ಆಫ್ ದ 4 ಪ್ಲಾನ್ಸ್. ಅಂದರೆ ಇದರಲ್ಲಿ 20 lakh ರುಪೀಸು ಅವ್ರು ಇವಾಗ ಅಡಿಷ್ನಲ್ ಆಗಿ ರೈಸ್ ಮಾಡಬೇಕಂತ ಇದ್ದಾರೆ. ಸೊ ಇವಾಗ ಅಡಿಷ್ನಲ್ ರೈಸ್ ಮಾಡಬೇಕಾಗಿರೋದು 20 lakh. EBIT ಇಸ್ 8 lakh. ಸೊ EBIT ಬಂದು ಆಲ್ರೆಡಿ ಅವರೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ EBIT ಇಸ್ 8 lakh ಅಟ್ ಎ ಟ್ಯಾಕ್ಸ್ ರೇಟ್ ಆಫ್ 50%. ಸೊ ಇಷ್ಟು ಕ್ವೆಶನ್ನು, ಮತ್ತು ಇದರಲ್ಲಿ ಯಾವ್ಯಾವ ಪ್ಲಾನ್ಸ್ ಇದೆ ಅಂತ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಪ್ಲಾನ್ ಬಂದು ಆಲ್ ಆರ್ಡಿನರಿ ಶೇರ್ಸ್. ಆರ್ಡಿನರಿ ಶೇರ್ಸ್ ಇಸ್ ನಥಿಂಗ್ ಬಟ್ ಈಕ್ವಿಟಿ ಶೇರ್ಸ್ ಅಂತ. ಈಕ್ವಿಟಿ ಶೇರ್ಸ್ ನಾವು ಆರ್ಡಿನರಿ ಶೇರ್ಸ್ ಅಂತ ಸಹ ಕರಿತೀವಿ. ನೆಕ್ಸ್ಟು 10 lakh ಆರ್ಡಿನರಿ ಶೇರ್ಸ್ ಪ್ಲಸ್ 10 lakh ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಟ್ 8%. ಸೊ ಇದರಲ್ಲಿ 10 lakh ಈಕ್ವಿಟಿ ಶೇರ್ಸ್ ಇದೆ ಪ್ಲಸ್ 10 lakh ಬಾರೋಯಿಂಗ್ಸ್ ಅಟ್ 8%. ಸೊ 8% ಡೆಟ್. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇಸ್ ನಥಿಂಗ್ ಬಟ್ ಡೆಟ್ ಅಂತಂದರೆ ನಾವು ಸಾಲ ತಗೊಳ್ತಾ ಇರೋದು 8%. ಅಂದರೆ ಇವಾಗ ಅವ್ರು ಲಾಸ್ಟ್ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ರಲ್ವಾ, ಇಲ್ಲಿ ದ್ಯಾಟ್ ಅಡಿಷ್ನಲ್ ಅವ್ರು ರೈಸ್ ಮಾಡ್ತಿರೋದು 20 lakh ಅಂತ. ಸೊ ಇದರಲ್ಲಿ ಅವ್ರ ಪ್ಲ್ಯಾನ್ ಹೇಳ್ತಿರೋದು ದಟ್ ಫಸ್ಟ್ ಪ್ಲಾನಲ್ಲಿ ಅವರು 20 lakh ಪೂರ್ತಿ ಫುಲ್ ಈಕ್ವಿಟಿ ಶೇರ್ಸಿಂದನೇ ತೊಗೊಳ್ತಾ ಇದ್ದಾರೆ. ಸೆಕೆಂಡ್ ಆಪ್ಷನಲ್ಲಿ 10 lakh ಆರ್ಡಿನರಿ ಶೇರ್ಸ್, 10 lakh ಈಕ್ವಿಟಿ ಶೇರ್ಸಿಂದ ತೊಗೋತಿದ್ದಾರೆ ಪ್ಲಸ್ 10 lakh ಡೆಟ್ಟಿಂದ ತೊಗೋತಿದ್ದಾರೆ, ದಟ್ ಇಸ್ 8%. ನೆಕ್ಸ್ಟ್ ಆಪ್ಷನಲ್ಲಿ 5 lakh ಈಕ್ವಿಟಿ ಶೇರ್ಸಿಂದ ತೊಗೋತಾ ಇದ್ದಾರೆ ಪ್ಲಸ್ 15 lakh ಡೆಟ್ಟಿಂದ ತೊಗೋತಾ ಇದ್ದಾರೆ ಅಟ್ 9%. ಸೊ ನೆಕ್ಸ್ಟ್ ಪ್ಲಾನ್ ಬಂದು 10 lakh ಆರ್ಡಿನರಿ ಶೇರ್ಸು ಪ್ಲಸ್ 10 lakh ಪ್ರಿಫರೆನ್ಸ್ ಶೇರ್ಸು ಅಟ್ 5% ಡಿವಿಡೆಂಟ್. ಸೊ ಇದರಲ್ಲಿ ಕ್ವೆಶನ್ನ ನೀಟಾಗಿ 4 ಪ್ಲಾನ್ಸ್ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಫಸ್ಟ್ ಪ್ಲಾನ್ ಬಂದು ಎಲ್ಲ 20 lakh ಈಕ್ವಿಟಿ ಶೇರ್ಸಿಂದ, ಸೆಕೆಂಡ್ ಆಪ್ಷನಲ್ಲಿ 10 lakh ಈಕ್ವಿಟಿ ಶೇರ್ಸಿಂದ ಪ್ಲಸ್ 10 lakh ಡೆಟ್ಟಿಂದ, ಆಮೇಲೆ ಥರ್ಡ್ ಆಪ್ಷನಲ್ಲಿ 5 lakh ಆರ್ಡಿನರಿ ಶೇರ್ಸಿಂದ ಪ್ಲಸ್ 15 lakh ಬಾರೋಯಿಂಗ್ಸಿಂದ ತೊಗೋತಿದ್ದಾರೆ ಡೆಟ್ಟಿಂದ, ಪ್ಲಸ್ ಫೋರ್ತ್ ಪ್ಲಾನ್ ಬಂದು 10 lakh ಆರ್ಡಿನರಿ ಶೇರ್ಸಿಂದ ಪ್ಲಸ್ 10 lakh ಪ್ರಿಫರೆನ್ಸ್ ಶೇರ್ಸಿಂದ. ಸೊ ಈ 4 ಆಪ್ಷನ್ಸಲ್ಲಿ ಸೆಲೆಕ್ಟ್ ವಿಚ್ ಇಸ್ ದ ಬೆಸ್ಟ್ ಪ್ಲಾನ್ ಅನ್ನೋದು ಕ್ವೆಶನ್. ಸೊ ಡೈರೆಕ್ಟ್ಲಿ ನಾವು ವಿಚ್ ಇಸ್ ದ ಬೆಸ್ಟ್ ಪ್ಲಾನ್ ಅಂತ ಕಂಡುಹಿಡಿಯೋದಕ್ಕಿಂತ ಮುಂಚೆ, EPS ಕಂಡುಹಿಡಿಯೋದಕ್ಕಿಂತ ಮುಂಚೆ ಫಸ್ಟ್ ನಾವು ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಬೇಕು. ಸೊ ಈ ವರ್ಕಿಂಗ್ ನೋಟಲ್ಲಿ ಫಸ್ಟ್ ನಾವು ಆಪ್ಷನ್ಸ್ ಪ್ರಕಾರ ಹಾಗೆ ಡಿವೈಡ್ ಮಾಡ್ಕೊಂಡು ಹೋಗೋಣ. ಸೊ ಇದರಲ್ಲಿ ನಾವು ಫಸ್ಟ್ ಪ್ಲಾನ್ ನೋಡಿದ್ದೇನು ಆಲ್ ಆರ್ಡಿನರಿ ಶೇರ್ಸ್ ಅಥವಾ ಈಕ್ವಿಟಿ ಶೇರ್ಸ್. ಸೊ ನಾವು ಇದರಲ್ಲಿ ಇಂಟ್ರೆಸ್ಟ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಬರೀ ಶೇರ್ಸ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು. ಬಿಕಾಸ್ ಅಲ್ಲಿ ಅವರು ಇದರಲ್ಲಿ ಎಷ್ಟು ಶೇರ್ಸ್ ಇದೆ ಅಂತ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಆ ಕ್ವೆಶನಲ್ಲಿ ಮೆನ್ಷನ್ ಮಾಡಿರೋದು ಆಲ್ ಆರ್ಡಿನರಿ ಶೇರ್ಸ್ ಅಂತ ಅಷ್ಟೇ ಫಸ್ಟ್ ಆಪ್ಷನಲ್ಲಿ ಮೆನ್ಷನ್ ಮಾಡಿರೋದು. ಸೊ 20 lakh ಅಡಿಷ್ನಲ್ ಆಗಿ ನಾವು ಏನು ರೈಸ್ ಮಾಡ್ತಿದ್ದೀವಿ ಅದು ಪ್ಲಸ್ 100 rupees ಈಚ್ ಅಂತ ಇತ್ತು ಅಲ್ವಾ. ಇಲ್ಲಿ 20 lakh ನಾವು ರೈಸ್ ಮಾಡಬೇಕಾಗಿರೋದು, ಅದರಲ್ಲಿ ಅವ್ರು ಹೇಳಿದ್ರಲ್ವ ಎಕ್ಸಿಸ್ಟಿಂಗ್ ಶೇರ್ ಆಫ್ ₹100 ಈಚ್ ಅಂತ. ಈ 100 rupeesನೇ ನಾವು ಎಲ್ಲ ಪರ್ ಶೇರ್ಗೂ ಕನ್ಸಿಡರ್ ಮಾಡೋದು. ಸೊ ಅಲ್ಲಿಂದ ನಾನು 100 ತೊಗೊಂಡಿದ್ದೀನಿ. ಸೊ ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ಪರ್ ಶೇರ್ದು ಅಮೌಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ 20,000 ಶೇರ್ಸ್. ನೆಕ್ಸ್ಟ್ ಆಪ್ಷನ್ಗೆ ವರ್ಕಿಂಗ್ ನೋಟ್ ಬಂದು 10 lakh ಆರ್ಡಿನರಿ ಶೇರ್ಸ್ ಅಥವಾ ಈಕ್ವಿಟಿ ಶೇರ್ಸ್ ಪ್ಲಸ್ 10 lakh ಬಾರೋಯಿಂಗ್ಸಿಂದ 8% ತೊಗೊಂಡಿದ್ದೀವಿ. ಸೊ ಫಸ್ಟು ಇದರಲ್ಲಿ ನಾವು 2 ಕ್ಯಾಲ್ಕುಲೇಟ್ ಮಾಡಬೇಕು, ಶೇರ್ಸ್ ಎಷ್ಟಿದೆ. ಸೊ 10 lakh ಡಿವೈಡೆಡ್ ಬೈ ಈ 10 lakh ಡಿವೈಡೆಡ್ ಬೈ ಪರ್ ಶೇರ್ ಎಷ್ಟು ಮಾಡಿದ್ರೆ ನಮಗೆ 10,000 ಶೇರ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಬಂದು ಇಲ್ಲಿ 10 lakh ಬಾರೋಯಿಂಗ್ಸ್ ಇದೆ ಅಲ್ವಾ, 10 lakh ಮಲ್ಟಿಪ್ಲೈಡ್ ಬೈ 8% ಅಂತ ಅವ್ರು ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ 10 lakh ಮಲ್ಟಿಪ್ಲೈಡ್ ಬೈ 8% ಮಾಡಿದರೆ 80,000 ಸಿಗುತ್ತೆ. ಇದು ಇಂಟ್ರೆಸ್ಟ್ ಪೇ ಮಾಡಬೇಕಾಗಿರೋದು. ಸೊ ಅದೇ ಥರ ಥರ್ಡ್ ಪ್ಲಾನ್ಗೂ ಅಷ್ಟೇ 5 lakh ಈಕ್ವಿಟಿ ಶೇರ್ಸಿಂದ ತೊಗೋತಾ ಇದ್ದಾರೆ ಪ್ಲಸ್ 15 lakh ಬಾರೋಯಿಂಗ್ಸ್ ಮಾಡ್ತಿದ್ದಾರೆ. ಸೊ 5 lakh ಡಿವೈಡೆಡ್ ಬೈ 100 ಮಾಡಿದ್ರೆ 5,000 ಶೇರ್ಸ್ ಬರುತ್ತೆ. ಮತ್ತು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದಾಗ 15 lakh ಮಲ್ಟಿಪ್ಲೈಡ್ ಬೈ 9% ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 9% ಮಾಡಿದ್ರೆ 1,35,000 ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟು ಫೋರ್ತ್ ಪ್ಲಾನ್ಗೂ ಅಷ್ಟೇ. ಸೊ 10 lakh ಈಕ್ವಿಟಿ ಶೇರ್ಸಿಂದ ಪ್ಲಸ್ 10 lakh ಪ್ರಿಫರೆನ್ಸ್ ಶೇರ್ಸಿಂದ ಅಟ್ 5% ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಶೇರ್ಸ್ ಬಂದು 10 lakh ಡಿವೈಡೆಡ್ ಬೈ 100 ಮಾಡಿದ್ರೆ 10,000 ಶೇರ್ಸ್ ಬರುತ್ತೆ. ಮತ್ತು ಡಿವಿಡೆಂಟ್, ಇಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಹೇಳಿರೋದ್ರಿಂದ ನಾವಿಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಲ್ಲ, ಇಂಟ್ರೆಸ್ಟ್ ಬದಲು ಡಿವಿಡೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಸೇಮ್ ಪ್ರೊಸೀಜರ್. ಸೊ 10 lakh ಮಲ್ಟಿಪ್ಲೈಡ್ ಬೈ 5% ಮಾಡಿದ್ರೆ 50,000 ಸಿಗುತ್ತೆ. ಸೊ ದಿಸ್ ಇಸ್ ದ ವರ್ಕಿಂಗ್ ಔಟ್. ಇಷ್ಟು ವರ್ಕಿಂಗ್ ನೋಟ್ನ ನೀವು ಬೇಕಾದರೆ ಎಕ್ಸೆಲಲ್ಲಿ ಸಹ ಮಾಡ್ಬೋದು. ಎಕ್ಸೆಲಲ್ಲಿ ನೀವು ಹೇಗೆ ಮಾಡೋದು ಅಂತಂದರೆ ಈಕ್ವಲ್ ಟು ಅಂತ ಹಾಕಿ ಡೈರೆಕ್ಟ್ ಇಲ್ಲಿ ನಾನು ಏನು ಡಿವೈಡ್ ಮಾಡಿದ್ದೀನಿ ಅದನ್ನು ನೀವು ಈ ನಂಬರ್ಸ್ನೇ ಡೈರೆಕ್ಟಲ್ಲಿ ಸೆಲ್ಲಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗ್ಬೋದು. ಈಕ್ವಲ್ ಟು ಅಂತ ಹಾಕಿ ಈ ನಂಬರ್ಸ್ ಎಂಟ್ರಿ ಮಾಡ್ಕೊಂಡು ಹೋದರೆ ಅಥವಾ ಮಲ್ಟಿಪ್ಲೈ ಮಾಡಿ ಈ ಪರ್ಸೆಂಟೇಜ್ ಅಮೌಂಟ್ ಕೊಟ್ಟರೆ ಎಕ್ಸೆಲಲ್ಲಿ ಡೈರೆಕ್ಟ್ ಆನ್ಸರ್ ಬರುತ್ತೆ. ಬಟ್ ನಿಮ್ಗೆ ಏನಾದರೂ ತುಂಬ ಕನ್ಫ್ಯೂಸ್ ಆಗುತ್ತೆ, ನಾನು ಏನಾದರೂ ಅಮೌಂಟ್ ಮಿಸ್ ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಫಸ್ಟ್ ವರ್ಕಿಂಗ್ ನೋಟ್ನ ಫುಲ್ ಪ್ರಿಪೇರ್ ಮಾಡಿ ಆಮೇಲಿಂದ ಅಲ್ಲಿ ಡೈರೆಕ್ಟಾಗಿ ಅಮೌಂಟ್ ಎಂಟ್ರಿ ಮಾಡ್ಬೋದು. ಸೊ ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಫಸ್ಟ್ ಇದಕ್ಕೆ ಎಕ್ಸಾಕ್ಟ್ ಫಾರ್ಮ್ಯಾಟ್ ಇದೆ. ಇದಕ್ಕೆ ಎಕ್ಸಾಕ್ಟ್ ಫಾರ್ಮ್ಯಾಟ್ ಏನು ಅಂತಂದರೆ ಫಸ್ಟು EBIT ಇರುತ್ತೆ ಲೆಸ್ ಇಂಟ್ರೆಸ್ಟ್, ಅದು ಮಾಡಿದ್ರೆ ನಮಗೆ EBT ಸಿಗುತ್ತೆ, ಲೆಸ್ ಟ್ಯಾಕ್ಸ್ ಮಾಡಬೇಕು,
ಅದಾದಮೇಲೆ EAT ಸಿಗುತ್ತೆ, ಅಂದರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಮಾಡಿದ್ರೆ ನಮಗೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಅದಾದಮೇಲೆ ನಾವು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ EPS ಕಂಡುಹಿಡಿತೀವಿ. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಫಾರ್ಮ್ಯಾಟ್. ಇದು ಹೇಗೆ ಬಂತು ಅಂತ ಕೇಳೋಕ್ಕಾಗಲ್ಲ, ಬಿಕಾಸ್ ದಿಸ್ ಇಸ್ ದ ಫಾರ್ಮ್ಯಾಟ್ ಆಫ್ ದಿಸ್ ಪ್ರಾಬ್ಲಮ್. ಆಮೇಲೆ ಇದರಲ್ಲಿ 4 ಆಪ್ಷನ್ಸ್ ನಮಗೇನಿದೆ ಅದರದ್ದು 4 ಕಾಲಮ್ಸ್ನ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟ್ ಪ್ಲಾನ್ ಬಂದು ಎಲ್ಲ ಈಕ್ವಿಟಿ ಶೇರ್ಸು, ಸೆಕೆಂಡ್ ಪ್ಲಾನ್ ಬಂದು ಡೆಟ್ ಪ್ಲಸ್ ಈಕ್ವಿಟಿ, ಥರ್ಡ್ ಪ್ಲಾನ್ ಬಂದು ಮ್ಯಾಕ್ಸಿಮಮ್ ಡೆಟ್ ಏನಿದೆ ಅದು, ಪ್ಲಸ್ ಫೋರ್ತ್ ಪ್ಲಾನ್ ಬಂದು ಪ್ರಿಫರೆನ್ಸ್ ಪ್ಲಸ್ ಈಕ್ವಿಟಿ ಎರಡೂ ಇದೆ. ಅದಷ್ಟು ಹೆಡ್ಡಿಂಗ್ಸ್ ಕೊಡ್ತೀರಾ. ಸೊ EBIT ಬಂದು 8 lakh ಅಂತ ಕ್ವೆಶನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ EBIT ಇಸ್ 8 lakh ಅಟ್ ಟ್ಯಾಕ್ಸ್ ಅಟ್ 50%. ಸೊ EBIT ಅಮೌಂಟ್ನ ಎಲ್ಲದಕ್ಕೂ ಫಸ್ಟ್ ಕಾಲಮಲ್ಲಿ ಎಲ್ಲ ಪ್ಲಾನ್ಸ್ಗೂ ಎಂಟರ್ ಮಾಡ್ತೀರಾ. ಸೊ ನೆಕ್ಸ್ಟ್ ಬಂದು ಲೆಸ್ ಇಂಟ್ರೆಸ್ಟ್ ಅಂತ ಹಾಕಬೇಕು. ಇಂಟ್ರೆಸ್ಟ್ನ ನಾವು ಯಾವಾಗಲೂ EBIT ಮೇಲೆ ಕ್ಯಾಲ್ಕುಲೇಟ್ ಮಾಡಬಾರ್ದು, ಬಿಕಾಸ್ EBIT ಬಂದು ನಿಮಗೆ ಪ್ರಾಫಿಟ್ ಎಷ್ಟು ಬಂದಿದೆ ಅದನ್ನು ನಾವು ಇಲ್ಲಿ ಬರ್ದಿರ್ತೀವಿ. ಸೊ EBITನ ನೀವು ಯಾವಾಗಲೂ ಡಿಬೆಂಚರ್ಸ್ ಮಲ್ಟಿಪ್ಲೈಡ್ ಬೈ ಇಂಟ್ರೆಸ್ಟ್ ಅಂತ ಮಾಡಬೇಕು. ನೀವೇನಾದರೂ ಡೈರೆಕ್ಟಾಗಿ ಎಕ್ಸೆಲಲ್ಲಿ ಮಾಡ್ತಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಲೈಕ್ ಈಸ್ ಈಕ್ವಲ್ ಟು ಡಿಬೆಂಚರ್ಸ್ ಅಮೌಂಟ್ ಎಷ್ಟಿದೆ ಮಲ್ಟಿಪ್ಲೈಡ್ ಬೈ ಇಂಟ್ರೆಸ್ಟ್ ಪರ್ಸೆಂಟೇಜ್ ಎಷ್ಟಿದೆ ಅದನ್ನು ಇಲ್ಲಿ ಡೈರೆಕ್ಟಾಗಿ ಕೊಟ್ಟರೆ ಅದು ಡೈರೆಕ್ಟ್ ಆನ್ಸರ್ ಕೊಡುತ್ತೆ. ಆದರೆ ನಾವಿಲ್ಲಿ ಆಲ್ರೆಡಿ ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಿದರೆ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡ್ಕೋಬೋದು. ಇದನ್ನು ಇಲ್ಲಿ ನಾವು ಕಂಡುಹಿಡ್ದಿರ್ತೀವಲ್ವಾ, 10 lakh ಮಲ್ಟಿಪ್ಲೈಡ್ ಬೈ 8% ಮಾಡಿದಾಗ ನಮಗೆ ಇಲ್ಲಿ 80,000 ಏನು ಬಂದಿದೆ ಇದನ್ನು ಡೈರೆಕ್ಟ್ ಅಮೌಂಟ್ನ ಅಲ್ಲಿ ಎಂಟ್ರಿ ಮಾಡ್ತಿದ್ದೀವಿ. ಸೊ 80,000 ಮತ್ತು ಥರ್ಡ್ ಪ್ಲಾನ್ಗೆ ನಮಗೆ ಇಂಟ್ರೆಸ್ಟ್ ಬಂದು 1,35,000 ಬಂದಿತ್ತು. ಸೊ ಅದನ್ನು ಎಂಟ್ರಿ ಮಾಡ್ತಿದ್ದೀನಿ. ಪ್ಲಸ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ, ಸೊ ಅದಕ್ಕೆ ಇಲ್ಲಿ ನಿಲ್ ಅಂತ ಹಾಕ್ತಿದ್ದೀವಿ. ಸೊ ಇವಾಗ ನೀವು ಕೇಳ್ಬೋದು ಏನಕ್ಕೆ ಬರೀ ಡೆಟ್ ಇರೋ ಕಡೆ ಮಾತ್ರ ನಾವು ಇಂಟ್ರೆಸ್ಟ್ ಕಂಡುಹಿಡಿತೀವಿ, ವೈ ನಾಟ್ ಇನ್ ಪ್ರಿಫರೆನ್ಸ್ ಶೇರ್ಸ್ ಮತ್ತು ಈಕ್ವಿಟಿ ಶೇರ್ಸ್ ಅಂತ. ಬಿಕಾಸ್ ಪ್ರಿಫರೆನ್ಸ್ ಶೇರ್ಸ್ ಮತ್ತು ಈಕ್ವಿಟಿ ಶೇರ್ಸ್ ದೇ ಆರ್ ದ ಓನರ್ಸ್ ಆಫ್ ದ ಕಂಪ್ನಿ. ಸೊ ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಆಫ್ ದ ಕಂಪ್ನಿ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ಡೆಟ್ ಅಂತಂದರೆ ಡಿಬೆಂಚರ್ಸ್ ಹೋಲ್ಡರ್ಸ್ ಆರ್ ದ ಲೆಂಡರ್ಸ್ ಆರ್ ಕ್ರೆಡಿಟರ್ಸ್ ಆಫ್ ದ ಕಂಪ್ನಿ. ಸೊ ಅವರಿಂದ ನಾವು ಸಾಲ ತೊಗೊಂಡಿರ್ತೀವಿ. ಸೊ ಅವ್ರಿಗೆ ನಾವು ಸಾಲನ ವಾಪಸ್ ಕೊಡೋದಕ್ಕೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಸೊ ಆದ್ದರಿಂದ ಡಿಬೆಂಚರ್ಸ್ ಅಂತ ಎಲ್ಲಿರುತ್ತೆ ಅವ್ರಿಗೆ ಮಾತ್ರ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಇದರಿಂದ ಮೈನಸ್ ಮಾಡಿದ್ರೆ ನಮಗೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಮೈನಸ್ ಏನು ಮಾಡಬೇಕು ಅದನ್ನು ನಾನು ಬ್ರ್ಯಾಕೆಟಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ. ಸೊ ಇದನ್ನು EBIT ಮೈನಸ್ ಇಂಟ್ರೆಸ್ಟ್ ಮಾಡಿದ್ರೆ EBT ಸಿಗುತ್ತೆ ನಿಮಗೆ. ಸೊ ಅದನ್ನು ಈ ಕಾಲಮ್ ಇವೆರಡನ್ನ ಮೈನಸ್ ಮಾಡಬೇಕು. ನೆಕ್ಸ್ಟು ಲೆಸ್ ಟ್ಯಾಕ್ಸ್ ಅಟ್ 50%. ಸೊ ಈ 50% ಟ್ಯಾಕ್ಸ್ನ ನೀವು ಯಾವಾಗಲೂ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಮೇಲೆ ಕಂಡುಹಿಡಿತೀರಾ. ಸೊ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಮಲ್ಟಿಪ್ಲೈಡ್ ಬೈ ಟ್ಯಾಕ್ಸ್ ಪರ್ಸೆಂಟೇಜ್ ಮಾಡಿದ್ರೆ ಈ ಅಮೌಂಟ್ ಸಿಗುತ್ತೆ ನಿಮಗೆ. ಸೊ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ 8 lakh ಮಲ್ಟಿಪ್ಲೈಡ್ ಬೈ 50%, 7,20,000 ಮಲ್ಟಿಪ್ಲೈಡ್ ಬೈ 50%, 6,65,000 ಮಲ್ಟಿಪ್ಲೈಡ್ ಬೈ 50% ಆ್ಯಂಡ್ 8 lakh ಮಲ್ಟಿಪ್ಲೈಡ್ ಬೈ 50% ಮಾಡಿದ್ರೆ ನಿಮಗೆ ಈ ಅಮೌಂಟ್ ಬರುತ್ತೆ. ಸೊ ಇವಾಗ EBT ಲೆಸ್ 50% ಟ್ಯಾಕ್ಸ್ ಮಾಡಿದ್ರೆ ನಿಮಗೆ EAT ಸಿಗುತ್ತೆ. ವಾಟ್ ಸಪೋಸ್ ಇವಾಗ ಏನಾದರೂ ಕೆಲವೊಂದು ಪ್ರಾಬ್ಲಮ್ಸಲ್ಲಿ EBT ಲಾಸ್ ಬಂದುಬಿಡುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮಲ್ಲಿ ಬಂದಿಲ್ಲ, ಫಾರ್ ಎಕ್ಸಾಂಪಲ್ ಅಂತ ನಾನು ಹೇಳ್ತಿರೋದು. ಇವಾಗ ಇದೇ ಏನಾದರೂ ಲಾಸಲ್ಲಿ ಬಂದುಬಿಟ್ರೆ ಅಥವಾ ಇದೇ ಏನಾದರೂ ನೆಗೆಟಿವ್ ಅಮೌಂಟಲ್ಲಿ ಬಂದರೆ ನೀವು ಅವಾಗ ಟ್ಯಾಕ್ಸ್ ಪೇ ಮಾಡೋ ಅಷ್ಟು ಇಲ್ಲ. ಬಿಕಾಸ್ ನಿಮಗೆ ಲಾಸ್ ಆಗ್ತಿದ್ರೆ ಯು ಆರ್ ನಾಟ್ ಸಪೋಸ್ ಟು ಪೇ ದ ಟ್ಯಾಕ್ಸ್ ಆ್ಯಂಡ್ ಈವನ್ ಯು ಆರ್ ನಾಟ್ ಸಪೋಸ್ ಟು ಪೇ ದ ಪ್ರಿಫರೆನ್ಸ್ ಡಿವಿಡೆಂಡ್. ಬಟ್ ಈ ಸಮ್ಮಲ್ಲಿ ನಮಗೆ ಪಾಸಿಟಿವ್ ಸೈನ್ ಬಂದಿದೆ ಅಂದರೆ ನಮಗೆ ಪ್ರಾಫಿಟ್ ಬಂದಿದೆ, ಆದ್ದರಿಂದ ನಾವು 50% ಟ್ಯಾಕ್ಸ್ ಪೇ ಮಾಡಲೇಬೇಕು. ಸೊ ನೆಕ್ಸ್ಟು ಅವಾಗ ನಮಗೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಇದರಿಂದ ಮೈನಸ್ ಮಾಡಿದ್ಮೇಲೆ ನೆಕ್ಸ್ಟು ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಸೊ ಪ್ರಿಫರೆನ್ಸ್ ಡಿವಿಡೆಂಟ್ನ ನಾವು ಯಾವಾಗಲೂ ಪ್ರಿಫರೆನ್ಸ್ ಡಿವಿಡೆಂಟ್ ನಮ್ಮದು ಎಷ್ಟು ಅಮೌಂಟ್ ಇರುತ್ತೆ ಅದು ಮಲ್ಟಿಪ್ಲೈಡ್ ಬೈ ಡಿವಿಡೆಂಡ್ ಪರ್ಸೆಂಟೇಜ್ ಮಾಡ್ತೀವಿ. ನಾವು ಆಲ್ರೆಡಿ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರಲ್ವಾ, ಆ ಅಮೌಂಟ್ನ ಡೈರೆಕ್ಟಾಗಿ ಇಲ್ಲಿ ಪ್ರಿಫರೆನ್ಸ್ ಆಪ್ಷನ್ಸ್ ಎಲ್ಲಿರುತ್ತೆ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಆ ಕಾಲಮಲ್ಲಿ ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀವಿ. ಇಲ್ಲಿ ನೇಮೇ ಸ್ಪೆಸಿಫೈ ಮಾಡೋ ಥರ ಪ್ರಿಫರೆನ್ಸ್ ಡಿವಿಡೆಂಟ್ ಆರ್ ಓನ್ಲಿ ಗಿವನ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಅದಕ್ಕೆ ಆ ಪ್ಲಾನಲ್ಲಿ ಮಾತ್ರ 50,000 ಅಂತ ಎಂಟ್ರಿ ಮಾಡ್ತೀವಿ, ಇನ್ನೆಲ್ಲ ನಿಲ್ ಅಂತ ಮಾಡ್ತೀವಿ. ಸೊ ಈ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಈ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಟ್ ಮಾಡಾದ್ಮೇಲೆ ಸಿಗೋದನ್ನ ನಾವು ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಈ ಅಮೌಂಟ್ ಬರುತ್ತೆ. ಇದಾದಮೇಲೆ ನಾವು ಟೋಟಲ್ ಶೇರ್ ಔಟ್ಸ್ಟ್ಯಾಂಡಿಂಗ್ನ ಕಂಡುಹಿಡಬೇಕು. ದಿಸ್ ಇಸ್ ದ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್. ಬಿಕಾಸ್ ನಾವು ಏನೇ ಮಿಸ್ಟೇಕ್ ಮಾಡಿದ್ರು ಅದನ್ನು ನಾವು ಈ ಸ್ಟೆಪ್ಪಲ್ಲೇ ನಾವು ಮಾಡೋದು. ಸೊ ಇದರಲ್ಲಿ 45,000 ಟು ಟೋಟಲ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಪ್ಲಾನ್ ನಂಬರ್ 1ಅಲ್ಲಿ ಅದನ್ನು ನಾವು ನೋಡಬೇಕು. ನಾವು ಆಲ್ರೆಡಿ ವರ್ಕಿಂಗ್ ನೋಟಲ್ಲಿ ಇದನ್ನು ಮಾಡಿದ್ದೀವಿ. ಇಲ್ಲಿ ಶೇರ್ಸ್ 20,000 ಅಂತ ಇದೆಯಲ್ಲ, ಇದನ್ನು ಪ್ಲಸ್ ಕ್ವೆಶನಲ್ಲಿ ಇನ್ನೊಂದು ಸ್ಪೆಸಿಫೈ ಆಗಿತ್ತು. ಇಲ್ಲಿ ನಾನು ಹೇಳಿದ್ನಲ್ಲ 25,000 ಶೇರ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇತ್ತು ಅಂತ. ಇದನ್ನು ಈ 25,000 ಶೇರ್ಸು ಪ್ಲಸ್ ನಾವು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು ಎರಡನ್ನೂ ಆ್ಯಡ್ ಮಾಡಬೇಕು. ಸೊ ಇದು ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 45,000 ಬರುತ್ತೆ. ಸೊ 20,000 ಪ್ಲಸ್ 25,000 ಮಾಡಿದ್ರೆ ನಮಗೆ 45,000 ಟೋಟಲ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗು. ಇದು ಈಕ್ವಿಟಿ ಶೇರ್ಸ್ ಮಾತ್ರ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಆಲ್ರೆಡಿ ನಾವು ಇದನ್ನು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಲ್ಲಿ 10,000 ಶೇರ್ಸ್ ಬಂದಿರುತ್ತಲ್ಲ ಅದು. ಸೊ ಎಕ್ಸಿಸ್ಟಿಂಗ್ ಬಂದು 25,000 ಪ್ಲಸ್ 10,000 ಮಾಡಿದ್ರೆ ನಮಗೆ 35,000 ಬರುತ್ತೆ. ನೆಕ್ಸ್ಟ್ ಪ್ಲಾನ್ಗೆ ನಾವು ವರ್ಕಿಂಗ್ ನೋಟಲ್ಲಿ ನಮಗೆ ಸಿಕ್ಕಿದ್ದು 5,000 ಶೇರ್ಸು. ಸೊ ಇದಕ್ಕೆ ನಾವು 25,000 ಎಕ್ಸಿಸ್ಟಿಂಗು ಪ್ಲಸ್ 5,000 ನಾವು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 30,000 ಸಿಗುತ್ತೆ. ಸೊ ಲಾಸ್ಟಲ್ಲೂ ಅಷ್ಟೇ 25,000 ಎಕ್ಸಿಸ್ಟಿಂಗು ಪ್ಲಸ್ 10,000 ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 35,000 ಸಿಗುತ್ತೆ. ಸೊ ಇಷ್ಟು ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ನಮಗೆ ಸಿಕ್ಕಿದ್ದು. ಅದಾದಮೇಲಿಂದ ನಾವು ಇವಾಗ ಅರ್ನಿಂಗ್ಸ್ ಪರ್ ಶೇರ್ ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು ಅಂತಂದರೆ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಶೇರ್ಸ್ ಮಾಡಿದ್ರೆ ನಮಗೆ ಅರ್ನಿಂಗ್ಸ್ ಪರ್ ಶೇರ್ ಸಿಗುತ್ತೆ. ಅಂತಂದರೆ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಇದನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಷ್ಟನ್ನು ಮಾತ್ರ ನಾವು ಶೇರ್ಸ್ನ ಕನ್ಸಿಡರ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ಸ್ನ ನಾವು ಕನ್ಸಿಡರ್ ಮಾಡಲ್ಲ ಇದರಲ್ಲಿ.
ಸೊ 4 lakh ಡಿವೈಡೆಡ್ ಬೈ 45,000 ಮಾಡಿದ್ರೆ ನಿಮಗೆ 8.89 ಸಿಗುತ್ತೆ. ಆಮೇಲೆ 3,60,000 ಡಿವೈಡೆಡ್ ಬೈ 35,000 ಮಾಡಿದ್ರೆ 10.29. ಆಮೇಲೆ 3,32,500 ಡಿವೈಡ್ ಬೈ 30,000 ಮಾಡಿದ್ರೆ 11.08. ಆಮೇಲೆ 3,50,000 ಡಿವೈಡ್ ಬೈ 35,000 ಮಾಡಿದ್ರೆ ನಿಮಗೆ 10 ಸಿಗುತ್ತೆ. ಸೊ ಇದರಲ್ಲಿ ಹೈಯೆಸ್ಟ್ ನಮಗೆ EPS ಯಾವ್ದು ಸಿಕ್ಕಿರುತ್ತೆ ದಟ್ ಇಸ್ ದ ಬೆಸ್ಟ್ ಪ್ಲಾನ್ ಅಂತ ನಾವು ಚೂಸ್ ಮಾಡಬೇಕು. ಆಸ್ ಯು ಕ್ಯಾನ್ ಸಿ 11.08 ನಮಗೆ ಹೈಯೆಸ್ಟ್ EPS ಸಿಕ್ಕಿದೆ. ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲಾನ್ ಅಂತ ನೀವು ಇಂಟರ್ಪ್ರಿಟೇಷನ್ ಕೊಡಬೇಕು. ಸೊ ಆಮೇಲೆ ಇಂಟರ್ಪ್ರಿಟೇಷನ್ ಕೊಡಬೇಕಾದ್ರೆ ಇನ್ನೊಂದು ನೀವು ಸ್ಪೆಸಿಫೈ ಮಾಡಬೇಕು ದಟ್ ದಿಸ್ ಥರ್ಡ್ ಪ್ಲಾನ್ ಇಸ್ ದ ಬೆಸ್ಟ್ ಪ್ಲಾನ್ ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ದ ಹೈಯರ್ EPS ಅಂತ ಮೆನ್ಷನ್ ಮಾಡ್ತೀರಾ. ಆಮೇಲೆ ವೈ ನಾಟ್ ಅವ್ರ ಕ್ವೆಶನಲ್ಲಿ ಬೇಕಾದರೆ ವೈ ನಾಟ್ ಅದರ್ ಪ್ಲಾನ್ಸ್ ಅಂತ ಕೇಳಿದ್ರೆ ಆವಾಗ ನೀವು ಬೇಕಾದರೆ ಸ್ಪೆಸಿಫೈ ಮಾಡ್ಬೋದು. ಬಿಕಾಸ್ ಇಲ್ಲಿ ನಾವು ಡೆಟ್ನ ಯಾವಾಗ ಕನ್ಸಿಡರ್ ಮಾಡ್ತೀವಿ ಆವಾಗ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಟ್ಯಾಕ್ಸ್ ರೇಟು ಯಾವಾಗಲೂ ಈಕ್ವಿಟಿ ಶೇರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಇದ್ದಾಗ ತುಂಬ ಹೈ ಟ್ಯಾಕ್ಸ್ ಪೇ ಮಾಡಬೇಕು ನಾವು. ಆದರೆ ನಮಗೆ ಡೆಟ್ ಇರೋ ಟೈಮಲ್ಲಿ ನಾವು ಲೋ ಟ್ಯಾಕ್ಸ್ ಪೇ ಮಾಡ್ತೀವಿ, ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಆದ್ದರಿಂದ ಡೆಟ್ ಪ್ಲಸ್ ಈಕ್ವಿಟಿ ರೇಷಿಯೋ ಮಾಡಬೇಕಾದ್ರೆ ಅಥವಾ ನಾವು ಬರೀ ಡೆಟ್ನ ತೊಗೋತಾ ಇದ್ದೀವಿ ಕನ್ಸಿಡರ್ ಮಾಡ್ತಿದ್ದೀವಿ ಅಂತ ಅಂದಾಗ ನಮಗೆ ಆಬ್ವಿಯಸ್ಲಿ ಹೈಯೆಸ್ಟ್ EPS ಬರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲಾನ್ ಅಂತ ಇಂಟರ್ಪ್ರಿಟೇಷನ್ ಕೊಡಬೇಕು. ಸೊ ಏನೂ ಇಲ್ಲ, ಫಸ್ಟ್ ನೀವು ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡ್ತೀರಾ. ಸೊ ಈ ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಈ ಫಾರ್ಮ್ಯಾಟ್ ಆಲ್ರೆಡಿ ಫಿಕ್ಸ್ಡು, ಈ ಫಾರ್ಮ್ಯಾಟ್ ಪ್ರಕಾರ ಅಮೌಂಟ್ಸ್ನ ಹಾಕೊಂಡು ಹೋಗ್ತೀರಾ. ಎಕ್ಸೆಲಲ್ಲಿ ಮಾಡ್ತೀರಾ ಡೈರೆಕ್ಟ್ = ಅಂತ ಹಾಕಿ ಇಲ್ಲೇ ಅಮೌಂಟ್ ಏನೇನು ನೀವು ವರ್ಕಿಂಗ್ ಮಾಡಬೇಕು ಅದನ್ನು ಇಲ್ಲೇ ಎಂಟ್ರಿ ಮಾಡ್ತೀರಾ. ಸಪೋಸ್ ಮ್ಯಾನ್ಯುಯಲ್ ಆಗಿ ಮಾಡ್ತಿದ್ದೀರಾ ಅಂತಂದರೆ ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಿಕೊಂಡು ಸೊ ದಟ್ ಕನ್ಫ್ಯೂಸ್ ಆಗಲ್ಲ, ನೀವು ಮ್ಯಾನ್ಯುಯಲ್ ಆಗಿ ಮಾಡಿ ಎಂಟ್ರಿ ಮಾಡ್ಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಅಮೌಂಟ್ ಎಂಟ್ರಿ ಮಾಡ್ಬೋದು. ಲಾಸ್ಟಲ್ಲಿ ಇಂಟರ್ಪ್ರಿಟೇಷನ್ ಹೈಯೆಸ್ಟ್ EPS ಯಾವ್ದು ಸಿಕ್ಕಿರುತ್ತೆ ಅದನ್ನು ಬೆಸ್ಟ್ ಪ್ಲಾನ್ ಅಂತ ಚೂಸ್ ಮಾಡ್ತೀರಾ.